ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಎಂಡ್ ತನಕ ನೋಡಿ, ಓಕೆನಾ? ಬನ್ನಿ ಇವತ್ತಿನ ಬೆಳಗಿನ ಡ್ಯೂಟಿ ಮಾಡೋಣ. ಇವತ್ತು ಬೆಳಗ್ಗೆ ವಾಕ್ ಹೋಗಿ ಬಂದೆ. ಸೊ ಇವಾಗ ಕಿಚನ್ ಬಂದಿದೆ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಕೆಲಸ ಮಾಡೋಕ್ಕೆ ಫ್ರೆಶ್ ಆಗಿರುತ್ತೆ ಮೂಡು. ಇಲ್ಲ ಅಂದರೆ ಒಂಥರ ಕಸದ ತೊಟ್ಟಿ ಥರ ಇದ್ದರೆ ಇಂಟ್ರೆಸ್ಟ್ ಇರಲ್ಲ ಮಾಡೋಕ್ಕೆ. ಸೊ ಹಾಗಾಗಿ ಫಸ್ಟು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋಣ. ತೊಳೆಯೋಕ್ಕೆ ಹಾಕ್ಕೊಳ್ಳೋಣ, ಬಿಸಾಕೋಣ. ಕೆಲಸ ಒಂದೊಂದೇ ಮಾಡ್ತಾ ಹೋಗೋಣ. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬರೋಷ್ಟರಲ್ಲಿ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ತಾನೆ ಅಂತ ಇತ್ತು. ಇವತ್ತು ಚಿಯಾ ಸೀಡ್ಸ್ ನೆನೆಸಿಲ್ಲ ಅವಳು. ಸೊ ನಾನು ಬದುಕೊಂಡೆ. ಇಲ್ಲ ಅಂದರೆ ಮತ್ತೆ ಎಲ್ಲ ಕೆಲಸನ ಮಾಡ್ಕೊಳ್ತಾ ಕೂತ್ಕೋಬೇಕು. ಸುಮ್ಮನೆ ತಲೆ ತಿಂತಾಳೆ. ಅನ್ನೆಸೆಸರಿ ಎಕ್ಸ್ಟ್ರಾ ಕೆಲಸಗಳು ನಮಗಾಗಲ್ಲ. ಸೊ ಏನೋ ಮಾಡೋಕ್ಕಲ್ಲ, ನೆನೆಸ್ಬಿಟ್ರೆ ಕೆಲಸ ಮಾಡಲೇಬೇಕಾಗುತ್ತೆ. ನೆನೆಸಿಲ್ಲ ಅಂದರೆ ಓಕೆ ಆರಾಮ್. ಇಲ್ಲಾಂದರೆ ಅದಕ್ಕೆ ಜ್ಯೂಸ್ ಮಾಡಿ ಹಾಕಿ ಕೊಡಬೇಕಾಗುತ್ತೆ. ವೇಸ್ಟ್ ಆಗುತ್ತಲ್ವ ಇಲ್ಲಾಂದರೆ ಅದಕ್ಕೆ. ಸೊ ಕಿಚನ್ ಅಂತ ಎಷ್ಟೇ ಕ್ಲೀನ್ ಮಾಡಿದ್ರು ಕಡಿಮೆನೇ ಮಾಡ್ತಾನೆ ಇರ್ತೀವಿ, ಮುಗಿಯೋದೇ ಇಲ್ಲ ಕಿಚನ್ ಕೆಲಸ. ಒಂದ್ಸತಿ ಕೋಪ ಬಂದ್ಬಿಟ್ಟು ಮಾಡೋದೇ ಇಲ್ಲ, ಬಿಟ್ಟೇ ಬಿಡ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಎಷ್ಟು ತೊಳೆಯೋದು, ಎಷ್ಟು ಬೆಳಗೋದು ನಾವು ಅಲ್ವಾ? ಹೆಣ್ಮಕ್ಳು ತೊಳಿತಾನೇ ಇರಬೇಕು, ಬೆಳಗ್ತಾನೆ ಇರಬೇಕು. 3 ಹೊತ್ತು ಅದೇ ಕೆಲಸ ಆಗ್ಬಿಟ್ಟೈತಿ. ನಮಗೆ ಅಂತ ಬೇರೆ ಏನೂ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂತಲ್ಲ, ಇದೆ ಪರ್ಸ್ನಲ್ ಕೆಲಸಗಳು ಮಾಡಿದ್ರೆ ಈ ಥರ ವಾಕಿಂಗು ಇಂಥವೆಲ್ಲ ಮಾಡ್ಕೊಂಡು ಮೇಂಟೈನ್ ಮಾಡ್ಕೋಬೇಕಷ್ಟೇ ಮೈಂಡನ್ನ. ಬಟ್ ಅದು ಮಾಡಬೇಕು ಅಂದ್ರೂ ನಾವು ನಿದ್ದೆಗೆಟ್ಟಿನೇ ಮಾಡಬೇಕು. ಸೊ ನಮಗೋಸ್ಕರ ನಾವು ಟೈಮ್ ಕೊಟ್ಕೋಬೇಕು ಅಂದರೆ ನಿದ್ದೆಗೆಡಬೇಕು. ಆರಾಮಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ನಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂದರೆ ಸೊ ಅದನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ನಿದ್ದೆನೂ ನಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂದರೆ ತಿನ್ನಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, 3 ಹೊತ್ತು ಕೆಲಸ ಮಾಡು, ಮತ್ತು ವಾಪಸ್ ಹೋಗು, ವಾಕಿಂಗ್ ಮಾಡು. ಇನ್ನೇನು ಎಂಜಾಯ್ ಮಾಡೋದು? ಮಾಡಿದ್ರೆ ಒಂದು ರೀಲ್ಸ್ ಎಂಥವಾರ ಮಾಡಿದ್ರೆ ಅಷ್ಟೇ ನಾವು ಎಂಜಾಯ್ಮೆಂಟ್ ಅಂತ ಆಗೋದು. ಇಲ್ಲಾಂದರೆ ಅದು ಇಲ್ಲ ಅನ್ನೋದು ಆಗ್ಬಿಡುತ್ತೆ. ನಮಗೆ ಎಂಟರ್ಟೈನ್ಮೆಂಟು ಎಂಜಾಯ್ ಅಂದರೆ ರೀಲ್ಸ್. ಯಾಕೆ ಹೇಳಿ? ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಆರಾಮಾಗಿ ನಮ್ಗೆ ಇಷ್ಟವಾಗಿರೋ ಸಾಂಗ್ನ ಪೀಸ್ಫುಲ್ಲಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿ ಮಾಡಿದ್ದೀವಲ್ಲ ಅಂತ ನಮಗೆ ಅನಿಸುತ್ತೆ. ಬೇರೆಯವ್ರಿಗೆ ಯಾಕೆ ಅನ್ನಿಸ್ಬೇಕಲ್ವ? ನಮ್ಮ ಖುಷಿಗೆ ನಾವು ಮಾಡೋದಲ್ವ? ಹಾಗಾಗಿ ನಮಗೆ ಖುಷಿ ಆಗ್ಬೇಕು. ಆ ಥರ ಮಾಡಿದ್ರೆ ಅದೊಂದೇ ನಮಗೆ ಎಂಟರ್ಟೈನ್ಮೆಂಟು. ಅದು ಬಿಟ್ಟರೆ ವಾಕಿಂಗು, ಇದಿಷ್ಟೇ ನಮಗೆ ದಿನದಲ್ಲಿ 24 ಗಂಟೆಯಲ್ಲಿ ನಮಗೆ ಸಿಗುವಂಥ ಅವಕಾಶಗಳು, ಟೈಮ್ಗಳು. ಅಂದರೆ ಇನ್ನು ಮಿಕ್ಕಿದೆಲ್ಲ ಅಡುಗೆ ಮಾಡು, ಪಾತ್ರೆ ತೊಳೆ, ಬಟ್ಟೆ ಹೋಗಿ. ಫ್ರೆಂಡ್ಸ್ ನೋಡಿ, ದೋಸೆ ಹಾಕ್ಕೊಟ್ರೆ ಇನ್ನೂ ಇಷ್ಟು ತಿಂದಿಲ್ಲ, ಹಂಗೆ ಬಿಟ್ಟಿದ್ದಾನೆ. ಈ ನಡುವೆ ಅವರಪ್ಪ ಮಾಜಾ ಜ್ಯೂಸು ಮತ್ತು ಬೋಟಿ ಎಲ್ಲ ಕೊಡಿಸ್ಬಿಡ್ತಾರೆ. ಸೊ ಅದನ್ನು ತಿನ್ಕೊಳ್ತಾನೆ, ಟಿಫನೇ ತಿನ್ನಲ್ಲ. ದೋಸೆ ಹಾಕ್ಕೊಟ್ರೆ ಹಿಂಗೆ ಮಾಡ್ತಾನೆ. ಸೊ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ. ಸೊ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾನೆ ನೋಡಿ. ಆ ಫ್ಯಾನ್ ಮೊದಲೇ ಬಿದ್ದೋಗಂಗಿದೆ. ಆ ಹಾಲು ಬಾಟ್ಲು ಹಂಗೆ ಮನುಷ್ಯನ ಮೇಲೆ ಬಿಸಾಕ್ಬಿಡು. ಈ ನಡುವೆ ಮಾಜಾ ಜ್ಯೂಸು ಮತ್ತು ಬೋಟಿ ಎಲ್ಲ ತಂದು ಕೊಡ್ತಾರಲ್ಲ, ಸೊ ಅದನ್ನು ತಿನ್ಬಿಡ್ತಾನೆ. ನೀವು ನೋಡಿ, ದೋಸೆ ಹಾಕ್ಕೊಟ್ಟಿದ್ರೆ ತಿಂದಿಲ್ಲ, ಹಂಗೆ ಮಡಗಿದ. ಇವನ್ಗೇನು ಹೇಳೋದು? ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದಾಯ್ತು. ಇವಾಗ ಪಲಾವ್ ತಿನ್ನೋಣ. ಮೊಸರು ಬಜ್ಜಿ ಮಾಡಿದ್ದೀನಿ. ಸೊ ಫ್ರೆಶ್ ಅಪ್ ಆಗೋಷ್ಟು ಸಾಕಾಯಿತು. 1 ಬಕೆಟಷ್ಟು ಬಟ್ಟೆ ಆಯಿತು. 1, 2 ಅಂದ್ಕೊಂಡು ತೋರಿಸ್ತೀನಿ. ನೋಡಿ, 1 ಬಕೆಟ್ ಬಟ್ಟೆ ಆಗಿದೆ. ಅಲ್ಲೊಂದು ಸ್ವಲ್ಪ ಕಾಲು ವರ್ಷ ಮ್ಯಾಟು, ಮತ್ತು ಒಳಗಡೆ ಇನ್ನು ಜೀನ್ಸ್ ಪ್ಯಾಂಟ್ ಇದೆ ನಮ್ಮ ಮನೆಯವ್ರದ್ದು. ಸೊ ಕೈಯಲ್ಲಿ ಒಗಿತೀನಲ್ವ, ಹಾಗಾಗಿ ಅಂದರೆ ಮಿಷಿನ್ಗೆ ಹಾಕೋದು. ಬಟ್ ಯೂನಿಫಾರ್ಮ್ ಎಲ್ಲ ನಮ್ಮ ಮನೆಯವ್ರದ್ದು ಕೈಯಲ್ಲಿ ಒಗೆಯೋಣ ಅಂತ. ಯಾಕಂದರೆ ಇದೇ ಥರ ಸೇಮ್ ಕಲರು, ಲೈಟ್ ಕಲರ್ ಇದೆ. ಅದು ಅಷ್ಟು ಚೆನ್ನಾಗೇ ಹೋಗೋದಿಲ್ಲ ಮಿಷಿನ್ಗೆ ಹಾಕ್ಬಿಟ್ರೆ. ತುಂಬಾ ದೂರ ರೂಟ್ ಹೋಗ್ತಾರಲ್ಲ, ಅಲ್ಲೆಲ್ಲ ಆಲ್ಮೋಸ್ಟ್ ಬರೀ ಡಸ್ಟೇ ಜಾಸ್ತಿ ಇರುತ್ತೆ. ಆ ಡಸ್ಟಿಂದನೇ ಯೂನಿಫಾರ್ಮೇ ಅರ್ಧ ಗಲೀಜಾಗಿರುತ್ತೆ. ಹಾಗಾಗಿ ಕೈಯಲ್ಲಿ ಒಗಿಬೇಕು. ಸೊ 1, 2 ಅಂದ್ಕೊಂಡು ಕೊನೆಗೆ ಇನ್ನೇನು ಜೀನ್ಸ್ ಪ್ಯಾಂಟ್ ಎಲ್ಲ ಕೈಯಲ್ಲಿ ಜೋರಾಗಿ ರಪರಪ್ಪ ಅಂತ ಬಡ್ದು ಹೋಗಿದ್ರೆ ನಂಗೆ ಸಮಾಧಾನ. ಹಾಗಾಗಿ ಮಿಷಿನ್ಗೆ ಹಾಕಲಿಲ್ಲ, ಅದನ್ನು ಕೈಯಲ್ಲೇ ಹೋಗ್ಕೊಂಡೆ. ಸೊ ಅದು ಒಂದಷ್ಟು ಇನ್ನರ್ ವೇರ್ಸು ಇದೆಲ್ಲ ಒಗಿಯೋಷ್ಟು ಸುಸ್ತಾಗಿ ಹೋಯ್ತು ನನಗೆ. ಮಿಷಿನ್ ಇದ್ರೂ ಎಷ್ಟು ಕೆಲಸ ಗೊತ್ತಾ, ಕೈಯಲ್ಲೇ ಹೋಗಿದ್ರು
ಅಪ್ಪ ಕೆಲವೊಂದು ಬಟ್ಟೆಗಳು ಕಂಫರ್ಟಬಲ್ ಆಗಲ್ಲ ಮಿಷಿನ್ಗೆ ಹಾಕಿದ್ರೆ, ಹಾಗಾಗಿ ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಜೊತೆಗೆ ಕಾಲರ್ಸು, ಮ್ಯಾಟು, ಕೈ ಹಿಡ್ಕೊ ಬಟ್ಟೆ ಮತ್ತು ಸಾಕ್ಸ್ ಅಂತ ಅದೊಂದಷ್ಟು ಆಗುತ್ತೆ. ಸೊ ಟೋಟಲಿ ಒಂದು ದೊಡ್ಡ ಬಕೆಟ್ ಅಷ್ಟು ಬಟ್ಟೆ ಆಗಿಬಿಡುತ್ತೆ. ಕರೆಂಟ್ ಇದೆಯಾಕೆ ಹೋಯ್ತು ಬರ್ತಾ ಇವತ್ತು ನೆನ್ನೆ ಹೋಗುತ್ತೆ ಅನ್ಕೊಂಡ್ರೆ ಇವತ್ತು ತೆಗೆದ್ರೆ. ಇವ್ನು ನೋಡ್ರಿ ಪಲಾವ್ ತಿನ್ನ ಅಂದರೆ ಮೊಸರು ಬಜ್ಜಿ ತಿನ್ನೋಕೆ ಕೂತವನೆ. ನೆನ್ನೆ ಕರೆಂಟ್ ತೆಗಿತೀನಿ ಅಂದ್ಬಿಟ್ಟು ಇವತ್ತು ತೆಗ್ದಿದ್ದಾರೆ. ಇನ್ನು ಎಷ್ಟೊತ್ತು ಕೊಡ್ತಾನೋ ಗೊತ್ತಿಲ್ಲ. ಚಿನಿಮ ಏನು ತಿಂತಾ ಇರೋದು? ಮೊಸರು ತಿಂತಾ ಇದೀಯಾ? ಮಗ ರೆಡಿ ಆಯ್ತಾ ಸ್ಕೂಲ್ ಹತ್ರ ಹೋಗೋಕ್ಕೆ? ಚಪ್ಪಲ್ ಹಾಕೊಳ್ತೀಯಾ? ಹೌದಾ ಹೌದಾ, ನೀನು ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗಿ ಏನು ಮಾಡ್ತೀಯಾ? ಅಕ್ಕನ ಕರ್ಕೊಬರ್ತೀಯಾ? ವೆರಿ ಗುಡ್. ಸೊ ಫ್ರೆಂಡ್ಸ್, ಇವಾಗ ಲೆಮನ್ ಜ್ಯೂಸ್ ರೆಡಿ ಆಗಿದೆ. ನನ್ನ ಮಗಳು ಇದಕ್ಕೆ ಚಿಯಾ ಸೀಡ್ಸ್ ಹಾಕೊಂಡು ಕುಡಿತಾಳೆ, ನಂಗೆ ಇಷ್ಟ ಆಗಲ್ಲ. ಸೊ ಕೊಡೇಲಿ ಚಿಯಾ ಸೀಡ್ಸು ನೋಡಿ. ಚಿಯಾ ಸೀಡ್ಸ್ನ ಸೋಸ್ಬಾರ್ದು, ಹೇಳಿದ್ರೆ ಗೊತ್ತಾಗಲ್ಲ ಇವಳಿಗೆ. ಬಿಡಿಲಿ ಒಂದು ನಿಮಿಷ, ಇಲ್ಲೋಟ್ರಿ ಹೆಂಗ್ ಮಾಡೋಳೆ. ಹಂಗೆ ಸೋಸ್ಬಾರ್ದಮ್ಮ, ಅದು ಆಗ್ತಾ ಇದೀನಿ ತಾನೇ ಇರು. ಯಾರು ಹೇಳಿ ಏನ್ ಸೋಸ್ತಿ ಅದನ್ನ? ನೀರ್ ಸೋಸ್ತಾ ಇದೀನಿ, ಮತ್ತೆ ಹಿಂಗ್ ಮಾಡ್ತಾ ಇದೀಯಾ? ಎಲ್ಲ ಉದುರಿಸ್ತಾ ಇದೀನಿ ತಾನೇ, ಅದೇ ಸೋಸ್ ಬಿಡ ಸಾಕು, ಅದು ವಾಶ್ ಮಾಡು. ಇದೆಷ್ಟು ವೇಸ್ಟ್. ಇದು ಹಿಂಗಿರುತ್ತಲ್ಲ ನೀರು, ಇದನ್ನ ಹಿಂಗೆ ಮೇಲೇನೆ ಹಿಂಗೆ ಚೆಲ್ಕೋಬೇಕು. ಚೆಲ್ಕೊಂಡು ಲಾಸ್ಟಲ್ಲಿ ಒಂದಿಷ್ಟು ಉಳಿದಿರುತ್ತಲ್ಲ ಇದನ್ನ ಈ ಜ್ಯೂಸ್ಗೆ ಹಾಕ್ಬೇಕು. ಬಟ್ ಇವಾಗ ಹಾಕಲ್ಲ, ನಂಗೆ ಲೆಮನ್ ಜ್ಯೂಸ್ ಬೇಕು. ಇವಳಿಗೆ ಮಾತ್ರ ಚಿಯಾ ಸೀಡ್ಸ್ ಜ್ಯೂಸ್ ಮಾಡೋಣ, ಓಕೆನಾ? ಇರಿ. ಸೊ ಇವತ್ತು ಎಕ್ಸಾಮ್ಸ್ ಮುಗ್ದಿದೆ, ಅವಳಿಗೆ ಹೋಮ್ವರ್ಕ್ ಕೊಟ್ಟಿಲ್ವಂತೆ, ಅದಕ್ಕೆ ಕುಣಿತಾ ಬಿದ್ದವಳೆ. ನಾನು ಎಕ್ಸ್ಪೆರಿಮೆಂಟ್ ಬಂದಿದೆ. ಎಕ್ಸ್ಪೆರಿಮೆಂಟ್ ಎಕ್ಸಿಬಿಷನ್. ಸೊ ಹಾಗಾಗಿ ಕುಣಿತಾವಳೆ. ಇವನ್ ಯಾಕೆ ಬಂತ ಇವಾಗ? ನನ್ನ ಎಕ್ಸಾಮ್ ಅಂತ ಈಸಿ ಇತ್ತು, ಲಾಸ್ಟ್ ಎಕ್ಸಾಮ್ ಕನ್ನಡ. ಹೌದಾ, ಓಕೆ. ಇವಳಿಗೆ ನಾನು ಟೀ ಶರ್ಟ್ಗಳು ಕೊಟ್ಬಿಟ್ಟಿದ್ದೀನಿ, ಲೂಸ್ ಆಗಿರೋದು ಬೇಕಂತೆ, ಹಾಗಾಗಿ ದೊಡ್ಡದಾಗಿರೋದು. ಇರಿಟೇಷನ್, ಇವಳೊಂಥರ ಅಡುಗೆ ಲಜ್ಜಿ ಆಡ್ದಂಗೆ ಆಡ್ತಾಳೆ. ಆಯ್ತಾ ಮನೆಯಿಂದ? ಇವಾಗ ಜ್ಯೂಸ್ ಮಾಡೋಣ, ಇಲ್ಲ ನಿಮ್ಮ ಪುರಾಣನ ಕೇಳ್ತಾ ಇರೋಣ? ಸಕ್ಕರೆ ಬೇಕು, ಸಕ್ಕರೆ ಇಲ್ಲ. ಸಕ್ಕರೆ ಸ್ವೀಟ್ ಆಗಿರ್ಬೇಕಪ್ಪ ಜ್ಯೂಸ್ ಅಂದ್ರೆ, ಅದಕ್ಕೆ ನಾನು ಸಕ್ಕರೆ ಹಾಕೋದು. ಫ್ರೆಂಡ್ಸ್, ನಮ್ಮ ಅಮ್ಮಗ್ ಸ್ವೀಟ್ ಬೇಕು ಅಂತಾರಲ್ಲ, ಸಕ್ಕರೆ ಡಬ್ಬಕ್ಕೆ ಕಾಣಿಸ್ತೈತೆ, ಕಿತ್ತೋಗಿರೋದು. ಇವರಿಬ್ರು ಸೇರ್ಕೊಂಡಂತಲ್ಲ ತಿಂತಾರೆ. ಫ್ರೆಂಡ್ಸ್, ನಮ್ಮಮ್ಮ ಅದಕ್ಕೆ ಜ್ಯೂಸ್ ಹಾಕೋ ಕುಡಿದು ಬಿಡ್ಬೇಕು. ಅಯ್ಯೋ ಇರ್ರೆ, ನೀನ್ ಹಾಕ್ಬಿಟ್ರೆ ಅವ್ರಿಗೆ ತೋರ್ಸ್ಕೊಡ್ಬೇಕು. ಅವ್ರು ಚಿಯಾ ಸೀಡ್ಸ್ ಜ್ಯೂಸ್ ಮಾಡಕ್ ಬರೋದೇ ಇಲ್ಲ. ನಾನ್ ತೋರ್ಸಿನ ಅವ್ರಿಗೆ ಕಲ್ಸ್ಬೇಕು. ಯಾರಿಗೆ? ಯೂಟ್ಯೂಬರ್ಗೆ. ನಾನು ಹಾಕ್ತೇನೆ, ನಾನು ತೋರ್ಸು. ನಿಮ್ಗೆ ಯಾರಿಗಾರ ಗೊತ್ತಾ ಚಿಯಾ ಸೀಡ್ಸ್ ಹಾಕಿ ಜ್ಯೂಸ್ ಮಾಡೋದು? ನನ್ನ ಮಗಳು ತೋರಿಸ್ತಾಳೆ ನೋಡಿ, ಯಾರು ಮಾಡ್ದೆ ಅಂತದ್ದು ಅವ್ಳು ಮಾಡ್ತಾಳೆ. ನೋಡಿ, ಇದಿನ್ನ ಒಂದು ವಾರಕ್ಕಾಗುತ್ತೆ, ನಾನು ತಿನ್ನಕ್ಕೆ ಇಷ್ಟ ಆಗ್ತೀನಿ. ಅವಳು ಏನಾರ ಮಾಡ್ಕೊಳ್ಳಿ, ನಾನು ಹಾಕತ್ತೀನಿ. ಎಂಜಾಯಿಂಗ್ ಎಲ್ಲ ಬಂದಿದೆ ಅಂತ ನೋಡಿದೆ. ಎಂಜಾಯಿಂಗ್ ತುಂಬಾ ಶೆಕೆ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಇವತ್ತು ನಾನ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀನಿ. ಎಕ್ಸಾಮ್ ಎಲ್ಲ ಟೆಸ್ಟ್ ಎಲ್ಲ ಮುಗಿಸಿರೋ ಪ್ರೆಷರ್. ಸಾಕು ಸಾಕು, ಹುಚ್ಚಿಗೆ ತಂದೆ. ಹಾಕಿ ಮೇಡಮ್. ಇವಾಗ ಲೆಮನ್ ಜ್ಯೂಸ್. ಅದಕ್ಕೆ ಸಕ್ಕರೆ ನಿಂಬೆಹಣ್ಣೆ ಎಲ್ಲ ಹಿಂಡಿದೀನಿ, ಹಾಕಕ್ಕೆ ಒಳ್ಳೆ ಬೇಕಾಗಿತ್ತು, ಅದಕ್ಕೆ ಹೋಗು, ಅಮ್ಮ ಕೆಲಸ ಮಾಡ್ತಾಳೆ ಅಂತ. ಫ್ರೆಂಡ್ಸ್, ಇದನ್ನ ನಾನು ತಂದು ಇನ್ ಸ್ಯಾಟರ್ಡೆ ಆದ್ರೆ 1 ವೀಕ್ ಆಗುತ್ತೆ, ಇನ್ನ 1 ವೀಕ್ ಬರೀತೀನಿ. ಓಕೆ ಓಕೆ, ಬಾಯ್, ಸಿ ಯು, ಟಾಟಾ, ಬಾಯ್ ಬಾಯ್. ಬಿದ್ದೋಗ್ತೇನೆ ಸುಮ್ಮನೆ.
ನೋಡಿ ಫ್ರೆಂಡ್ಸ್, ಇದೆ ಚಿಯಾ ಸೀಡ್ಸ್. ನನ್ನ ಮಗಳು ಹೇಳ್ತಾಳೆ ಇದು ಕಪ್ಪೆ ಮೊಟ್ಟೆ ಮೀನ್ ಮೊಟ್ಟೆ ಇದ್ದಂಗೆ ಐತಂತೆ. ಅದ ಮೀನ್ ಇವಾಗ ಮೊಟ್ಟೆ ಬರಲ್ಲ, ಕುಡಿತಾಳೆ ಇವಳು. ಕಪ್ಪೆ ಮೊಟ್ಟೆ ಬರುತ್ತೆ. ಹೌದಾ? ಬನ್ನಿ ನಾವಿವಾಗ ಜ್ಯೂಸ್ ಕುಡಿಯೋಣ. ಚಿನಿ, ನೀನು ಜ್ಯೂಸ್ ಕುಡಿತೀಯಾ? ತಗೋ, ಸ್ಟೈಲ್ ಹಾಗೆ ಕುಡಿತಾನಂತೆ. ವಾ, ಓಹೋ ಜ್ಯೂಸ್ ಕುಡಿತಾಳೆ ಇವಳು. ಓಹೋ, ಏನು ಕುಡಿತಾವ ನೋಡ್ರಿ. ಕುಡಿಪಾ ಬಂಗಾರಿ, ನೀನು ಚೆನ್ನಾಗಿದ್ಯಮ್ಮ. ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ, ಅವಾಗ ಇದನ್ನು ತಗೊಂಡು ಬಂದೆ. ಇದು ಕಾಣಿಸ್ತು. ಇದು ನೋಡೋದಕ್ಕೆ ಪ್ಯಾಕೆಟ್ ಮೇಲೆ ಶಂಕರ್ ಪೋಳಿ ಥರ ಇದೆ, ಅಲ್ಲ ಸ್ವೀಟ್ ಬರುತ್ತಲ್ಲ ಆ ಥರ ಇದೆ ಇದು. ಸೊ ಅದಿರಬೇಕು ಅಂದ್ಕೊಂಡು ತೊಗೊಬಂದೆ. ಬಟ್ ಇದು ಅದಲ್ಲ, ಇದು ಬೇರೆ ಥರ ಇದೆ. ತೋರಿಸ್ತೀನಿ ನೋಡಿ. ಅದೇ ಥರ ಶೇಪ್ ಇದೆ ಅಷ್ಟೇ, ಬಟ್ ಚಿಕ್ಕ ಚಿಕ್ಕದು. ಇದು ಹೇಗಿದೆ ಟೇಸ್ಟು ಅಂದರೆ ಸಮೋಸ ಮೇಲ್ಗಡೆ ಇಟ್ಟಿರುತ್ತಲ್ಲ ಆ ಥರ ಇದಿರುತ್ತೆ ಟೇಸ್ಟು. ಪಾಪಡಿ ಅಂತಲೂ ಹೇಳ್ಬೋದು, ಆ ಥರ ಟೇಸ್ಟು ಬರುತ್ತೆ. ಚೆನ್ನಾಗಿದೆ. ಬಟ್ ನಾನು ಶಂಕರ್ ಪೋಳಿ ಅಂದ್ಕೊಂಡು ತೊಗೊಬಂದೆ, ಬಟ್ ಡಿಸಪಾಯಿಂಟ್ ಆಯಿತು. ಸೊ ಇವಾಗ ಏನಾದ್ರು ಒಂದು ಆಲ್ಟ್ರೇಷನ್ ಮಾಡಿ ಇದನ್ನು ಮೇಕಪ್ ಮಾಡೋಣ ಅಂದ್ಬಿಟ್ಟು ಮೇಕಪ್ ಅದಕ್ಕೆ ಚಾಟ್ಸ್ ಥರ ಮಾಡ್ತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಇದನ್ನು ಸುರಿದುಬಿಟ್ಟು ಅದರೊಳಗೆ ಇಷ್ಟು ಸುರಿಯಲ್ಲ, ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಇದರಿಂದ ಒಂದು ಪ್ಯಾಕೆಟ್ 10 ರೂಪೀಸ್ಗೆ ಹೆಸರು ಬೇಳೆ ತರಿಸಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ಚಾಟ್ಸ್ ಥರ ತಿನ್ನೋಣ ಅಂತ. ಮಿಕ್ಸ್ ಮಾಡೋದು ಒಂದು ಆಲೂ ಬುರ್ಜಿ ಹಾಕಲ್ಲ, ಮತ್ತೆ ತರಿಸ್ದೆ ಇಡ್ಲಿ ಅಂತ ಅಷ್ಟೇ. ಓಕೆ, ನೀವು ತಿನ್ನಲ್ಲ ಅಂದಲ್ಲ ಅದಕ್ಕೆ ನಾನು ತಿಂತೀನಿ. ಸೊ ಬನ್ನಿ, ಹೊಸ ಸ್ನ್ಯಾಕ್ಸ್ ಎಲ್ಲ ಹಾಕಿ ಇವಾಗ ಉಪ್ಪು ಮಾಡ್ಕೊಂಡು ತಿನ್ನಲ್ಲ. ಇನ್ನೇನು ಮಾಡೋದು, ತಂದಿದ್ದೀವಲ್ಲ, ವೇಸ್ಟ್ ಮಾಡೋಕ್ಕಾಗಲ್ಲ. ಏನೋ ಒಂದು ಮಾಡೋಣ, ಪ್ಲ್ಯಾನ್, ಐಡಿಯಾ, ಟೇಸ್ಟ್. ಓಕೆ, ಯಾವತ್ತೂ ಈ ಥರ ಚಾಟ್ಸ್ಗೆ ಟೊಮೆಟೊ ಹಾಕ್ಬೇಡಿ, ಯಾಕೆಂದರೆ ಇದು ಒಂಥರ ನೀರಾಗೋಗುತ್ತೆ. ಸ್ವಲ್ಪ ಸೊ ನೋಡಿ ಫ್ರೆಂಡ್ಸ್, ಇವಾಗ ಇದು ತಂದಿದ್ದೆಲ್ಲ ಆ ಸ್ನ್ಯಾಕ್ಸು ಮತ್ತು ಆಲೂ ಬುಜ್ಜಿ, ಹೆಸರುಬೇಳೆ ಮತ್ತು ಇದು ಬಂದು ಸಲಾಡ್, ಮಾಮೂಲಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳಿಗೆ ಒಂಚೂರು ಉಪ್ಪು ಹಾಕ್ಬೇಕಾದ್ರೆ, ಉಪ್ಪಲ್ಲ ಸಾರಿ, ಖಾರದ ಪುಡಿ ಹಾಕ್ಬೇಕಂತ ಒಂಚೂರು ಖಾರದ ಪುಡಿ ಹಾಕ್ತೀನಿ. ನಿಂಬೆಹಣ್ಣು ಹುಳಿ ಕಡಿಮೆ ಇಟ್ಕೊಳ್ಳಿ, ಯಾಕೆಂದರೆ ಆಲೂ ಬುಜ್ಜಿ ಹುಳಿ ಇರುತ್ತೆ ಹಾಗಾಗಿ. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳೋಣ ನೀಟಾಗಿ. ಸಾಕು, ಜಾಸ್ತಿ ಹುಡಿಯಾದರೂ ಚೆನ್ನಾಗಿರಲ್ಲ. ಇವಾಗ ನೀಟಾಗಿ 1 ಸ್ಪೂನ್ ತಗೊಂಡು ಟಕ ಟಕ ಅಂತ ಮಿಕ್ಸ್ ಮಾಡೋಣ. ಇನ್ನೇನು ಬೇಲ್ಪುರಿ ಇರ್ತಾರೆ, ಸ್ಪೀಡಾಗಿ ತಿರುಗ್ಸೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇವಾಗ ಬೇಲ್ಪುರಿ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ, ಟಕ ಟಕ ಅಂತ ಅಲ್ಲಾಡಿಸಿ, ಚೆನ್ನಾಗಿ ಅಲ್ಲಾಡಿಸಿ. ಏನೋ ಒಂದು ಮೇಕಪ್ ಮಾಡ್ತಿರೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮೇಕಪ್ ಫ್ರೆಂಡ್ಸ್, ಅದಕ್ಕೆ ಬದುಕೈತ ಅಥವಾ ಮಗ ಐತೆ, ಅದಕ್ಕೆ ಫ್ಲೇವರ್ ಅನ್ಬೇಕಪ್ಪ. ಓಕೆ, ಡನ್. ಈ ಟೈಮಲ್ಲಿ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಫ್ರೆಂಡ್ಸ್, ಸ್ನ್ಯಾಕ್ಸ್ ರೆಡಿ ಆಯಿತು. ಬನ್ನಿ ಇವಾಗ ಬಿಸಿ ಬಿಸಿ ಕಾಫಿ ಜೊತೆ ತಿನ್ನೋಣ. ಸೊ ನಮ್ಮ ಕಾಫಿನೂ ರೆಡಿ ಆಯಿತು, ಸ್ನ್ಯಾಕ್ಸು ರೆಡಿ ಆಯಿತು. ಬನ್ನಿ ಕಾಫಿ ಜೊತೆ ಸ್ನ್ಯಾಕ್ಸ್ ತಿನ್ನೋಣ. ಸೊ ಫ್ರೆಂಡ್ಸ್, ಇವಳು ತಿಂದ್ಬಿಟ್ಟು ಹೇಳ್ತಾಳೆ ನೋಡಿ ರಿವ್ಯೂನ ಹೆಂಗಿದೆ ಅಂತ. ಹೆಂಗಿದೆಯಮ್ಮ? ಚೆನ್ನಾಗಿದೆಯಾ? ನೀವೇನಾರ ನಂತರ ಈ ಥರ ಮಿಸ್ಟೇಕಾಗಿ ಏನಾರ ಐಟಮ್ ತಂದಿದ್ರೆ ಈ ಥರ ಮಾಡ್ಕೊತೀನಿ. ನನ್ನ ಮಗ ಮಲಗಿದ ನಂಗೆ ಆರಾಮಾಗಿದ್ದೀವಿ. ಈ ಥರನೇ ಮಾಡ್ಕೊತೀನಿ ಆಯಿತಾ. ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ತಿನ್ಬೇಕು. ಚಿಪ್ಸ್ಗಳೇ ಆಗ್ಬೋದು, ಏನೇ ಆಗ್ಬೋದು. ಕೆಲವೊಂದೆಲ್ಲ ಐಟಮ್ಸ್ ಇಷ್ಟ ಆಗಲ್ಲ, ಬಟ್ ತಂದ್ಬಿಟ್ಟಿರ್ತೀವಿ, ಏನೂ ಮಾಡೋಕ್ಕಾಗಲ್ಲ, ಬಿಸಾಕೋಕ್ಕೂ ಆಗಲ್ಲ ಅಷ್ಟು ದುಡ್ಡು ಕೊಟ್ಟು. ಸೊ ಹಾಗಾಗಿ ಈ ಥರ ಏನಾದ್ರು ಒಂದು ಆಲ್ಟ್ರೇಷನ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಈ ಥರ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಮಾಡಿ ತಿನ್ನಿ. ಓಕೆನಾ? ಬಾಯ್. ನಾನು ಇವಾಗ ಕಾಫಿ ಕುಡಿಬೇಕು, ಚೆನ್ನಾಗಿ ಸ್ನ್ಯಾಕ್ಸ್ ತಿನ್ನಬೇಕು. ತುಂಬ ಬಿಸಿ ಇದ್ದೀನಿ. ಬಿಸಿ ಬಿಸಿ ಕಾಫಿ ಕುಡಿಯೋಣ ಫಸ್ಟ್. ಹೆಂಗೆ ಫ್ರೆಂಡ್ಸ್ ರಾತ್ರಿ ಅಂತ ಆಡೋದು? ಬಿಸಿ ಅಯ್ಯೋ, ಕಣ್ಣೆಲ್ಲ ಇದಾಗತ್ತೆ. ಅವ್ರಿಗೊಂಚೂರು ನೀರು ಕುಡ್ಸೆ. ಕುಡಿ ಅಂತ